ವಿದ್ಯಾರ್ಥಿಗಳೇ, ಭಾಗಾಕಾರ ಒಂದು ಲೆಕ್ಕದಲ್ಲಿ ಒಬ್ಬನು ತಪ್ಪಾಗಿ 3ರ ಬದಲು ಆ ಒಂದು ಸಂಖ್ಯೆಯನ್ನ ಒಂದು ಭಾಜ್ಯವನ್ನು 3ರಿಂದ ಏನ್ ಮಾಡ್ಬೇಕಾಗಿತ್ತು, ಭಾಗಿಸ್ಬೇಕಾಗಿತ್ತವ. ಅದನ್ನ ತಿಳ್ಕೊಬೇಕು ನೀವು. ಏನು, ಒಂದು ಸಂಖ್ಯೆಯನ್ನ ಎಷ್ಟರಿಂದ ಭಾಗಿಸ್ಬೇಕಾಗಿತ್ತವ, ಆ ಸಂಖ್ಯೆ ನೀವೇನ್ ತಿಳ್ಕೊಬೇಕು, ಎಕ್ಸ್ ಅಂತ ತಿಳ್ಕೊಂಡ್ ಬಿಡ್ರಿ ನೀವು. ಆ ಒಂದು ಸಂಖ್ಯೆಯನ್ನ ನೀವು ಏನ್ ಮಾಡ್ಬೇಕಾಗಿತ್ತು, 3ರಿಂದ ಭಾಗಿಸ್ಬೇಕಾಗಿತ್ತವ. ಆ ಸಂಖ್ಯೆ ಭಾಜ್ಯ ಎಕ್ಸ್ ಆಗಿರ್ಲಿ, ಭಾಜ್ಯನು ಎಕ್ಸ್ ಆಗಿರ್ಲಿ, ಇದಕ್ಕೆ ಎಕ್ಸ್ ಅಂತಾರ. ಭಾಜ್ಯ, ಇದು ಭಾಜ್ಯ, ನೆನ್ಪಿಟ್ಕೋರಿ. ಇದು ಭಾಜ್ಯ ಎಕ್ಸ್ ಆಗಿರಲಿ. ಇದನ್ನು ನಿಜವಾಗಿ ಎಷ್ಟರಿಂದ ಭಾಗಿಸ್ಬೇಕಾಗಿತ್ತು, 3ರಿಂದ ಭಾಗಿಸ್ಬೇಕಾಗಿತ್ತವ. ಎಷ್ಟರಿಂದ ಭಾಗಿಸ್ಬೇಕಾಗಿತ್ತು, ಅದನ್ನ 3ರಿಂದ ಭಾಗಿಸ್ಬೇಕಾಗಿತ್ತು. ತಪ್ಪು ಏನ್ ಮಾಡಿದ, ಆ ಸಂಖ್ಯೆಯನ್ನ, ಆ ಭಾಜ್ಯವನ್ನು ಎಷ್ಟರಲ್ಲಿ ಭಾಗಿಸನವ, 8ರಿಂದ ಭಾಗಿಸಿದ. ಅವಾಗ ಎಷ್ಟು ಬಂತು ಉತ್ತರ, ಭಾಗಲಬ್ಧ 15 ಬಂತು. ಈ ಎಕ್ಸ್ ಸಿಗ್ತದೆ, ಇದು ಉತ್ತರ ಸಿಗೋದಿಲ್ಲ ನಿಮಗೆ. ಇಲ್ಲಿ ಎಕ್ಸ್ ಸಿಗ್ತದೆ. ಈ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ, ಇದು ಭಾಗಾಕಾರದ ಚಿಕ್ಕೋತಂದ್ರೆ ಏನಾಗಿಬಿಡ್ತದೆ, ಗುಣಾಕಾರ ಆಗಿಬಿಡ್ತದೆ. ಎಕ್ಸ್ ಸಿಗ್ತಾರೆ, ಅದೇ ಎಕ್ಸ್ ಅನ್ನು ನೀವು ಇಲ್ಲಿಟ್ಟು ಭಾಗಿಸ್ಬಿಟ್ರೆ ಉತ್ತರ ಬಂದ್ಬಿಡ್ತದೆ. ಭಾಳ ಸರಳ ಥಿಯರಿ ಇರ್ತಾವೆ ಗಣಿತಗಳು. ಅವೆಲ್ಲ ಬೀಜಗಣಿತಗಳೆಲ್ಲ ಮುಂದೆ ಬರ್ತಾವೆ ನಿಮಗೆ. ಏನು, ಒಂದು ಸಂಖ್ಯೆಯನ್ನು 3ರಿಂದ ಭಾಗಿಸೋಬಲ್ಲ, ಭಾಜ್ಯಕ್ಕೆ 3ರಿಂದ ಭಾಗಿಸ್ಬೇಕಾಗಿತ್ತವ. ಅವ ಅದೇ ಆ ಭಾಜ್ಯಕ್ಕೆ ಎಷ್ಟರಲ್ಲಿ ಭಾಗ್ಸನ, 8ರಿಂದ ಭಾಗ್ಸನ. 3ರಿಂದ ಭಾಗಿಸೋ ಬದಲಾಗಿ 8ರಿಂದ ಭಾಗ್ಸನ, ಉತ್ತರ 15 ಬಂತು. ಈಗ ನೀವು ಎಕ್ಸ್ ಕಂಡು ಹಿಡೀರಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 15. ಭಾಗಾಕಾರದ್ದು ಬರೋಬ್ಬರಿ ಚಿಕ್ಕೋತಂದ್ರೆ ಗುಣಾಕಾರ ಆಗಿಬಿಡ್ತದ. 15 ಎಂಟ್ಲೆ 120 ಇಲ್ಲಿ ಈ ಜಾಗದಾಗ ಅದನ್ನು ತುಂಬ್ಕೋಬೇಕು ನೀವು. ನೋಡಿ, 120 ಎಕ್ಸ್ದು ಬಂತು. ಈಗ ಇದೇ ಎಕ್ಸ್, ಈ ಎಕ್ಸ್ ಇಲ್ಲಿ ಹಾಕೊಂಡ್ಬಿಟ್ಟು 120 ಬಾಗಿಲೆ 3 ಇಸ್ ಈಕ್ವಲ್ ಟು 3 4 12, 0ಗೆ 0 ಬರೋಬರಿ. ಸರಿಯಾದ ಉತ್ತರ ಏನು, ಸರಿಯಾದ ಉತ್ತರ ಬರೋಬರಿ ಭಾಗಲಬ್ಧ. ಸರಿಯಾದ ಭಾಗಲಬ್ಧ ಎಷ್ಟು ಬಂತು, 40 ಬಂತು. ಉತ್ತರ ಸಂಖ್ಯೆ 40 ಎಲ್ಲದ, ಬಿ. ತಪ್ಪಾದದ್ದನ್ನು ಉತ್ತರ ಬರಲ್ಲ. ನಿಜವಾದ ಭಾಜ್ಯ ಏನು, ತಪ್ಪಾದ ಭಾಜಕ ಮತ್ತು ಭಾಗಲಬ್ಧ ಗುಣಾಕಾರ ಮಾಡಿಬಿಟ್ರೆ ಸರಿಯಾದ ಭಾಜ್ಯ ಬಂದ್ಬಿಡ್ತು. ಸರಿಯಾದ ಭಾಜ್ಯ ನಿಮಗೆ ಎಕ್ಸ್ ಬರ್ಬೇಕಾದ್ರೆ ತಪ್ಪಾದ ಭಾಗಾಕಾರವನ್ನು ನಾವು ಮೊದಲು ಹಚ್ಕೋಬೇಕು. ಎಕ್ಸ್ ಬಾಗಿಲೆ 3 ಬದಲಿ 8ರಲ್ಲೇ ಭಾಗ್ಸನ, ಎಷ್ಟು ಬಂತು, 15 ಬಂತು. ಎಕ್ಸ್ ಬರೋಬ್ಬರಿ ಏನು, 15. ಭಾಗಾಕಾರದ ಹಚ್ಕೋತಂದ್ರೆ ಗುಣಾಕಾರ ಆಯ್ತು. 15 ಎಂಟ್ಲೆ 120. ಈಗ ಎಕ್ಸದ ಬೆಲೆ ನಿಮಗೆ ಸಿಕ್ಕದಿ. ಹೆಂಗಾದ್ರೂ ಎಕ್ಸದ ಬೆಲೆ ಸಿಕ್ತು, ಆ ಜಾಗದಾಗ ನೀವು 120 ಹಚ್ಕೋರಿ. ಎಕ್ಸದ ಬೆಲೆ ಇಲ್ಲಿ ಬಂದದ, ಅದನ್ನು ನೀವು 120 ಇಲ್ಲಿ ಹಚ್ಕೋರಿ. ಬಾಗಿಲೆ 3 ಮಾಡ್ರಿ. ಆ 120 3ಲೆ ಭಾಗಿಸಿದ 40 ಉತ್ತರ ಬಂತು. ಸರಿಯಾದ ಉತ್ತರ 40. ಉತ್ತರ ಸಂಖ್ಯೆ ಬಿ. ಸರಿ, ಇದನ್ನು ನವೋದಯ ಥಿಯರಿ ಒಳಗೆ ಹೆಂಗೆ ಮಾಡಬೇಕ್ರಿ ಅಂತ, ಭಾಗಿಸಿದಾಗ ಭಾಜಕ, ತಪ್ಪಾದ ಭಾಜಕ ಮತ್ತು ಭಾಗಲಬ್ಧ. ತಪ್ಪಾದ ಭಾಗಲಬ್ಧ, ತಪ್ಪಾದ ಭಾಜಕ, ತಪ್ಪಾದ ಭಾಗಲಬ್ಧ ಗುಣಾಕಾರ ಮಾಡಿಬಿಡಬೇಕು. ಅಂದ್ರೆ ಎಷ್ಟಾಯ್ತು, ತಪ್ಪಾದ ಭಾಜಕ ಎಷ್ಟದ, 8 ಅದ. ಭಾಗಲಬ್ಧ ಎಷ್ಟದ, ಉತ್ತರ ಎಷ್ಟು ಬಂದದ, 15 ಬಂದದ. ಅವಾಗ ನೀವೇನು ಮಾಡಬೇಕು, ಈ 3ರಲ್ಲೇ ಇದಕ್ಕೆ ಭಾಗಿಸಿಬಿಡ್ರಿ. ನೋಡ್ರಲೆ, 3 1 3 5 8 5 40. ಇದು ಬಾಯಲೆ ನವೋದಯ ಥಿಯರಿ. ಇದು ನೋಡಿ, ತಪ್ಪಾದ ಭಾಜಕ, ತಪ್ಪಾದ ಭಾಗಲಬ್ಧ ಎರಡು ಗುಣಾಕಾರ ಮಾಡ್ರಿ. ಗುಣಾಕಾರ ಮಾಡಿ ನಿಜವಾದ ಭಾಜಕದಿಂದ ಭಾಗಿಸ್ಬಿಡ್ರಿ, ಉತ್ತರ ಬಂದ್ಬಿಡ್ತು. ನೋಡಿ, ಎಷ್ಟು ಸರಳ ರೀತಿ ಒಳಗೆ ನಾ ಹೇಳಿನ ಅದನ್ನು ನೋಡ್ರಿ. ತಿಳಿದಲ್ಲ ನಿಮಗಿದು? 8 ಏನಿದು, ತಪ್ಪಾದ ಭಾಜಕ, ತಪ್ಪಾದ ಭಾಗಲಬ್ಧ. ತಪ್ಪಾದ ಭಾಜಕ ನೋಡ್ರಿ, ತಪ್ಪಾದ ಭಾಜಕ, ತಪ್ಪಾದ ಭಾಗಲಬ್ಧ ಗುಣಾಕಾರ ಮಾಡ್ರಿ. ನಿಜವಾದ ಭಾಜಕ ಯಾವುದು 3 ಅದ, ಅದರಲ್ಲೇ ಭಾಗಿಸ್ರಿ, ಬಂದ್ಬಿಡ್ತದೆ 40 ಉತ್ತರ. ನೋಡ್ರಿ, ಇದು ಸರಳ ರೀತಿ. ಇದು NT ಥಿಯರಿ. ಇದು ರೀತಿ ಪ್ರಕಾರ.
ಇದು ತಪ್ಪೋದಲ್ಲ, ಇದು ಮರಿಬಹುದು ನೀವು, ಇದನ್ನು ಮರಿಬಹುದು, ಆದ್ರೆ ಇದನ್ನು ಮರಿಯಂಗಿಲ್ಲ. ಹೇಳ್ತಿರ್ತಾರೆ ಈಗ ನೋಡ್ರಿ, ಈ 3ಕ್ಕೆ 15 ಬಾಕ್ಸರೆ ಎಷ್ಟು ಬಂತು, 5 ಬಂತು, 5 8 40 ಉತ್ತರ ಇಟ್ಬಿಡ್ರಿ, ಆಯ್ತು ಮುಗಿದೋತು. ಏನು ಬಂತು ನಿಮಗೆ ತಿಳಿದಿಲ್ಲ. ಅದಕ್ಕೆ ನಿಮಗೆ ನಾ ರೀತಿ ಪ್ರಕಾರ ತಿಳಿಸಿರ್ತಾನು, ಫಾರ್ಮುಲಾದ ಮೇಲೂ ತಿಳಿಸಿರ್ತಾನು, ಡೈರೆಕ್ಟಾಗಿನೂ ತಿಳಿಸ್ತಾನು. ಈಗ ಆಮೇಲೆ ಇನ್ನೊಂದು ರೀತಿಯಿಂದ ಈಗ ನಾ ಇದನ್ನೇನೂ ಗಣಿತಗಳನ್ನು ತಿಳಿಸಲಾರ್ದ ನಾವೊಂದು ಹೇಳ್ತಾನೆ. ಈಗ ನೋಡಿ, ಈಗ ಅಂಥ ವಿಡಿಯೋಗಳನ್ನು ಭಾಳ ಜಾಸ್ತಿ ನೋಡ್ತಿರ್ತಾರೆ. ಉತ್ತರ ಏನೋ ಬರ್ತದೆ, ಆ ಮಗು ಅದನ್ನು ನೆನಪಿಟ್ಕೊಳ್ಳೋದಿಲ್ಲ. ಇದು ರೀತಿ ಪ್ರಕಾರ ಗಣಿತ ಬಿಡಿಸೋದು ಕಲಿಬೇಕು. ಹೆಂಗ ಭಾಜ್ಯ ಬರಬರಿ, ತಪ್ಪಾದ ಭಾಜಕ ಗುಂಡ್ಲೆ ತಪ್ಪಾದ ಭಾಗಲಬ್ಧ ಅಥವಾ ಉತ್ತರ, ಅದಕ್ಕೆ ನಿಜವಾದ ಭಾಜಕದಿಂದ ಭಾಗಿಸಬೇಕು. ಹಿಂಗೆಲ್ಲ ಪರ್ಟಿಕ್ಯುಲರ್ ಗಣಿತದ ಬಿಡಿ ಭಾಗಗಳ ಬಗ್ಗೆ ನಿಮಗೆ ನಾಲೆಜ್ ಬರಬೇಕು. ಅಂದ್ರೆ ಗಣಿತಗಳು ಏನಾಗ್ತಾವ, ಎಕ್ದಮ್ ಸರಳ ತಿಳಿತಲ್ಲ. ಈಗ ಇದನ್ನ ಹೆಂಗೆ ಮಾಡೋದು, ಇಲ್ಲಿ 3 ಅದ, ಇದು ನಿಜವಾದ ಭಾಜಕ, ಇದು ನೋಡ್ರಿ ತಪ್ಪಾದ ಭಾಗಲಬ್ಧದ, ಇದಕ್ಕೆ ಇದನ್ನು ಭಾಗಿಸರಿ, 5 ಬಂತು, 5 8 40 ಹಚ್ಬಿಡ್ರಿ, ಏನು ತಿಳಿತದೆ ನಿಮ್ಗೆ ಉತ್ತರ ತಿಳಿದು. ಅದೇ ನೀವು ಇಲ್ಲಿ ನೋಡ್ರಿ, ಭಾಜ್ಯವನ್ನು ಎಕ್ಸ್ ಅಂತ ತಿಳ್ಕೊರಿ, ಅದನ್ನು ಖರೆ 3ಲೇ ಭಾಗಿಸ್ಬೇಕಾಗಿತ್ತು, ಭಾಗಿಸಿಲ್ಲ. ಅದೇ ಭಾಜ್ಯವನ್ನು ತಪ್ಪಾಗಿ 8ರಿಂದ ಭಾಗಿಸ್ಯಾನ, ಉತ್ತರ 15 ಬಂದುಬಿಟ್ಟದ. ಈಗ ಎಕ್ಸ್ ಇದು ನಿಮಗೆ ಸಿಗ್ತದಂದ್ರೆ ಎಕ್ಸ್ ಕಂಡು ಹಿಡ್ಕೋರಿ. ಎಕ್ಸ್ ಬರೋಬ್ಬರಿ 15 ಭಾಗಾಕಾರ ಇದ್ದದ್ದು ಗುಣಾಕಾರ ಆಯ್ತು, 120, ಎಕ್ಸ್ ಬರೋಬ್ಬರಿ 120 ಆಯ್ತು. ಈ ಎಕ್ಸ್ ಜಾಗದಾಗ 123ಲೇ ಭಾಗಿಸ್ಬಿಟ್ರೆ ಉತ್ತರ ಎಷ್ಟು ಸರಳ ಬಂದುಬಿಡ್ತು. ಇದು ರೀತಿ, ಇದು ಟ್ರಿಕ್ಸ್. ತಪ್ಪಾದ ಭಾಜಕ ತಪ್ಪಾದ ಭಾಗಲಬ್ಧ ಗುಣಾಕಾರ ಮಾಡ್ರಿ, ನಿಜವಾದ ಭಾಜಕದಿಂದ ಭಾಗಿಸ್ರಿ. ಇದು ಹೇಳಿದ್ರು ನೀವು ನೆನ್ಪಿಟ್ಕೋಬಹುದು. ಆದ್ರೆ ಇದನ್ನು 3 5ಲೇ 5 8ಲೇ ಹೇಳಿಬಿಟ್ರೆ ಇದು ಅಷ್ಟು ನಿಮ್ಗೆ ನೆನಪಿರೋದಿಲ್ಲ. ನಾನು 2 3 ರೀತಿ ಹೇಳಿನ ಯಾವ್ದು ನೆನಪಿಟ್ಕೋತೀರಿ ಇಟ್ಕೋರಿ, ಚಂದಂಗೆ ಬಿಡಿಸ್ರಿ ಫೇರ್ದಾಗ.